ಶೃಂಗೇರಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಪಟ್ಟಣದ ಭಗವಾನ್ ಮೆಡಿಕಲ್ನಲ್ಲಿ ಕಳ್ಳತನ ಮಾಡಿದ್ದ ಅಂತರ್ಜಿಲ್ಲಾ ಕಳ್ಳನ ಬಂಧನ. ಭರ್ಜರಿ ಕಾರ್ಯಾಚರಣೆ ನಡೆಸಿದ ಶೃಂಗೇರಿ ಪೊಲೀಸರು ಕೆಲವು ದಿನಗಳ ಹಿಂದಷ್ಟೇ ಶೃಂಗೇರಿಯ ಭಗವಾನ್ ಮೆಡಿಕಲ್ನಲ್ಲಿ ಕಳ್ಳತನ ನಡೆಸಿದ ಪ್ರಕರಣದಲ್ಲಿ ಅಂತರ್ಜಿಲ್ಲಾ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜುಲೈ 6ರ ರಾತ್ರಿಯಿಂದ ಜುಲೈ 7ರ ಬೆಳಗಿನ ನಡುವಿನ ಸಮಯದಲ್ಲಿ ಪಟ್ಟಣದ ಕುರುಬಗೆರೆ ವೃತ್ತದ ಬಳಿ ಇರುವ ಭಗವಾನ್ ಮೆಡಿಕಲ್ನಲ್ಲಿ ಬೆಳಗಿನ ಜಾವ ಮೆಡಿಕಲ್ನ ಬಾಗಿಲು ಮುರಿದು ಅಂಗಡಿಯಲ್ಲಿದ್ದ 2,66,000 ರು ಹಣವನ್ನು ದೋಚಿದ್ದ ಘಟನೆ ಕುರಿತು ಎಸ್ಪಿ ಜಿತೇಂದ್ರ ದಯಾಮ್ಮ, ಅಡಿಷನಲ್ ಎಸ್ಪಿ ಜಯಕುಮಾರ್ ಸಿಟಿ, ಡಿವೈಎಸ್ಪಿ ಬಾಲಾಜಿ ಸಿಂಗ್ ರವರುಗಳ ಮಾರ್ಗದರ್ಶನದಲ್ಲಿ ಪ್ರಕರಣದ ತನಿಖೆಗಿಳಿದ ಶೃಂಗೇರಿ ಪೊಲೀಸರು ಕಳ್ಳನನ್ನು ಬಂಧಿಸಿದ್ದಾರೆ. ಬಂಧಿತ ಕಳ್ಳನನ್ನು ಬೈಂದೂರು ಮೂಲದ ಆಶ್ರಿತ್ ಅವಿನಾಶ್ ದೋಂಡ್ರೆ ಅಲಿಯಾಸ್ ಮೊಹಮ್ಮದ್ ಆಶ್ರಾದ್ ಎಂದು ಗುರುತಿಸಲಾಗಿದ್ದು, ಚಿಕ್ಕಮಗಳೂರಿನಲ್ಲಿ ವಾಸವಾಗಿದ್ದ. ಬಂಧಿತನಿಂದ 1,12,000 ಹಣವನ್ನು ವಶಪಡಿಸಿಕೊಂಡಿದ್ದು, ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಬಂಧಿತ ಆರೋಪಿಯು ಅಂತರ್ಜಿಲ್ಲಾ ಕಳ್ಳನಾಗಿದ್ದು, ಜೂನ್ 15ರಂದು ಶಿವಮೊಗ್ಗ ಜಿಲ್ಲೆಯ ಸಾಗರದ ಲೈಫ್ ಕೇರ್ ಮೆಡಿಕಲ್ ಶಾಪಿನಲ್ಲೂ ಕಳ್ಳತನ ಮಾಡಿದ್ದೇನೆ ಎಂದು ಒಪ್ಪಿಕೊಂಡಿದ್ದಾನೆ. ಈ ಪ್ರಕರಣದ ತನಿಖೆಗಾಗಿ ಕೊಪ್ಪ ಪೊಲೀಸ್ ವೃತ್ತ ನಿರೀಕ್ಷಕರಾದ ಭರತ್ ಕುಮಾರ್ ಡಿಆರ್ ಸಾರಥ್ಯದಲ್ಲಿ ಶೃಂಗೇರಿ ಠಾಣೆಯ ಪಿಎಸ್ಐಗಳಾದ ಅಭಿಷೇಕ್, ನಾಗರಾಜ್ ಮತ್ತು ಶೃಂಗೇರಿ ಠಾಣಾ ಸಿಬ್ಬಂದಿಗಳಾದ ರಜಿತ್, ಪರಮೇಶ್, ಮದನ್, ಚಾಲಕ ಗೋಪಾಲ್ ರೆಡ್ಡಿ ಅವರನ್ನೊಳಗೊಂಡ ವಿಶೇಷ ತಂಡವನ್ನು ರಚಿಸಲಾಗಿತ್ತು. ನಮ್ಮೋರ್ ನ್ಯೂಸ್, ಇದು ನಿಮ್ಮ ಧ್ವನಿ.